ಉತ್ತರ ಕರ್ನಾಟಕ ಸ್ಪೆಷಲ್ ಶಿಕರಣಿ ಮಾಡೋದು ಹೆಂಗಂತ ನೋಡೋಣಂತ ಬರ್ರಿ ಇವತ್ತು. ಶಿಕರಣಿ ಮಾಡಕ್ಕಂತಂದು ನಾನು 3 ಮಾವಿನ ಹಣ್ಣು ದೊಡ್ಡ 3 ಮಾವಿನ ಹಣ್ಣು ತೊಗೊಂಡಿನಿ. ಈ ಮಾವಿನ ಹಣ್ಣು ಏನೈತಲ್ಲ ಭಾಳ ಹಣ್ಣಾಗಿರ್ಬೇಕು. ಆಮೇಲೆ ಹಣ್ಣನ್ನು ಒಂದು ಸ್ವಲ್ಪ ಪಿಂಡ ಅಂತಾರಲ್ಲ ಆ ಥರ ಇರ್ಬೇಕು ರೀ ಮಾವಿನ ಹಣ್ಣು, ಅಂದ್ರೆ ಮಸ್ತ್ ಆಗ್ತೈತಿ ಮಾವಿನ ಹಣ್ಣಿನ ಶಿಕರಣಿ. ಇದು ಶಿಕರಣಿ ಉತ್ತರ ಕರ್ನಾಟಕ ಕಡೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ನೋಡ್ರಿ. ಈಗ ಬೇಸಿಗೆ ಟೈಮ್ದಾಗ ಊಟಕ್ಕೆ ಏನು ಸ್ಪೆಷಲ್ಪ ಅಂದ್ರೆ ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಯ್ತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಮಾವಿನ ಹಣ್ಣಿನ ಶಿಕರಣಿ ಮತ್ತು ಚಪಾತಿ ಮತ್ತು ಮಾವಿನ ಹಣ್ಣಿನ ಶಿಕರಣಿ ಮತ್ತು ಹೋಳ್ಗೆ ಭಾಳ ಮಾಡ್ತಾರೆ. ಈಗ ನಾನು ಈ ಮಾವಿನ ಹಣ್ಣು ಈ ಥರ ಸಿಪ್ಪೆ ತೆಗೆದು 3 ಇಟ್ಕೊಂಡಿನಿ. ಈ ಮಾವಿನ ಹಣ್ಣು ಹಿಂಗೆ ಸ್ಕ್ವೀಸ್ ಮಾಡ್ಕೊತ ಹೋಗ್ಬೇಕು ಕೈ ಒಳಗಿಂದನ. ಇದನ್ನು ಪೂರ ತೆಗ್ದು ಮಿಕ್ಸಿ ಮಾಡ್ಕೊಳ್ಳೋರು ಮಾಡ್ಕೊತಾರೆ. ನಾ ಏನು ಮಿಕ್ಸಿ ಮಾಡ್ಕೊಳ್ಳಲ್ಲ, ಹಂಗೆ ಸ್ಪೂನಿಂದ ಇದು ಈ ಥರ ಎಲ್ಲ ಸ್ಕ್ವೀಸ್ ಮಾಡ್ಕೊಂಡು 3 ಹಣ್ಣಿನೂ ಏನೈತಲ್ಲ ಈ ಥರ ಸ್ಕ್ವೀಸ್ ಮಾಡ್ಕೊಂಡು ತೆಗೆದು ಹಂಗೆ ಕೈ ಒಳಗೆ ಇದು ಮಾಡ್ತೀನಿ. ಆಮೇಲೆ ಏನೈತಲ್ಲ ಕೈ ಸ್ಪೂನಿಂದನ ಒಂದು ಸ್ವಲ್ಪ ಪೂರ ಕಡ್ಡಾಡ್ಸಿದ್ರೆ ಆಗ್ತೈತಿದ್ದು. ನಾ ಏನು ಮಿಕ್ಸಿ ಒಳಗೆ ಹಾಕಕ್ಕೆ ಹೋಗಲ್ಲ, ಅಂದ್ರೆ ಟೇಸ್ಟ್ ಚಲೋ ಆಗ್ತೈತ್ರಿ ಈ ಥರ ಮಾಡೋದ್ರಿಂದ. ಅದ್ರ ಸಂಬಂಧ ನೋಡಿ ಈ ಥರ ಆಗೈತ್ರಿ ಈಗಿದು. ಇದಕ್ಕೆ ನಾನು ಮಿಕ್ಸಿ ಜಾರ್ ಒಳಗೆ ಸಣ್ಣಗೆ ಮಾಡಿಟ್ಕೊಂಡಿದ್ದೆ ಆ ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ನಿಮ್ಗೆ ಯಾವ ಥರ ಸ್ವೀಟ್ ಬೇಕಲ್ಲ, ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ನೀವು ಹಾಕ್ಕೋಬೋದು ಬೆಲ್ಲ. ಸ್ವೀಟಿಗೆ ಕಡಿಮೆ ತಿನ್ನೋರು ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಳ್ರಿ, ಸ್ವೀಟ್ ಜಾಸ್ತಿ ತಿನ್ನೋರು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋರಿ. ನೋಡಿರಿ ಈ ಥರ ನಾನೀಗ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು ಮಿಕ್ಸ್ ಮಾಡ್ಕೊಂಡು ಆದ ಬಳಿಕ ಇದಕ್ಕೆ ನಾವು ಮತ್ತೇನು ಹಾಕ್ಕೊಳ್ಳೋದಿಲ್ಲ ಜಾಸ್ತಿ. ಒಂದು ಸ್ವಲ್ಪ ಇದು ಏಲಕ್ಕಿ ಪೌಡ್ರ್ ಇರ್ತೈತಲ್ಲ ಅದನ್ನ ಹಾಕ್ಕೊಳತ್ತೀನಿ ನಾನು. ಏಲಕ್ಕಿ ಮೊದಲನೇ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಪೌಡ್ರ್, ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ಮತ್ತು 1-2 ಬಾಳೆಹಣ್ಣನ್ನು ನಾನು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತೀನಿ, ಅಂದ್ರೆ ಚಲೋ ಆಗ್ತೈತ್ರಿ ಇದನ್ನು ಬಾಳೆಹಣ್ಣನ್ನು ಹಾಕೋದ್ರಿಂದ. ಚಪಾತಿ ಒಳಗೆ ಭಾರಿ ಕಾಂಬಿನೇಷನ್ ಇದೆ ಶಿಕರಣಿ, ಮಸ್ತಾಗಿರ್ತೈತಿ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಮತ್ತು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಒಂದು ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡಿರಿ.